ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ ಅಸ್ಸಾಂನಲ್ಲಿ ಪ್ರವಾಹ ಭೀತಿಯಾಗಿದೆ. ಎಷ್ಟೋ ಜನ ಮನೆ ಮೇಲೆ ನಿಂತಿದ್ದಾರೆ, ಇದ್ದಕ್ಕಿದ್ದಂಗೆ ಬಿದ್ದು ಹೋಗ್ತಾ ಇದ್ದಾವೆ. ಎಷ್ಟೋ ಜನ ಮನೆಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಹಾಗಾಗಿ ಎಲ್ಲರೂ ಪ್ರಾರ್ಥಿಸೋಣ ಗಟ್ಟಿಯಾಗಿ ಆ ಭಗವಂತನಲ್ಲಿ ಅಸ್ಸಾಂ ಜನತೆಗೆ ಆ ಧೈರ್ಯ ನೀಡಲಿ, ಆ ಶಕ್ತಿ ನೀಡಲಿ. ನಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೋ ಬಿಡುತ್ತೋ, ಆದರೆ ನಮ್ಮ ರಾಜ್ಯದಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಮ್ಮ ದೇಶದ ಜನತೆ ಯಾರಿಗೆ ಯಾವ ಕಷ್ಟ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಹೆಚ್ಚಿನ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ಶಕ್ತಿ ಕೊಡಲಿ ಭಗವಂತ ಅಸ್ಸಾಂ ಜನತೆಗೆ ಅಂತ ನಾವು ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಯಾಕೆಂದರೆ ಒಂದೊಂದು ವಿಡಿಯೋ ನೋಡಿದ್ರೆ ಅಷ್ಟು ಮನಕುಲುಕುವ ರೀತಿ ಇದೆ. ಆ ವಿಡಿಯೋಗಳಲ್ಲಿ ಅವರು ಕಷ್ಟ ಗೋಳಾಡ್ತಾ ಇರೋದು, ಆ ತಂದೆ ಮಕ್ಕಳಿಗೋಸ್ಕರ, ತಾಯಿ ತನ್ನ ಮಗಳಿಗೋಸ್ಕರ, ಆ ನೋವು, ಆ ಸಂಕಟ ಯಾರಿಗೂ ಬೇಡ. ಅದಕ್ಕೆ ಪ್ರಕೃತಿ ವಿರುದ್ಧ ನಾವೆಂದೂ ಹೋಗಬಾರ್ದು, ಪ್ರಕೃತಿ ಪರವಾಗಿ ಇರಬೇಕು. ನೋಡಿ, ಒಂದು ಅವಘಡ, ಮಳೆ ಅವಘಡ, ಏನೋ ಗೊತ್ತಿಲ್ಲ, ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಎಲ್ಲ ಕೊಚ್ಚಿ ಸರ್ವನಾಶ ಆಗ್ತಿದೆ. ಯಾಕೆ ಈ ಮಾತು ಅಂದರೆ, ನಾವು ಮಾಡೋವಂಥ ಈಗಿನ ಪಾಪ ಕರ್ಮಗಳು, ಈಗ ಆಗ್ತಿರೋಂಥ ಅನೈತಿಕ ಕೆಲಸಗಳು, ಈಗ ಆಗ್ತಿರೋಂಥ ಒಂದು ಅಧರ್ಮ ಆಚರಣೆಗಳು ಇಂದ ನಾವು ಇವತ್ತು ಈ ಸ್ಥಿತಿಗೆ ತಲುಪಿಸುವಂತ ಕಾಣುತ್ತೆ. ಹಿಂದೆ ಒಂದು ಕಾಲ ಇತ್ತು, ಬರೀ ಮಾತಾಡಿದ್ರೆ ಭಗವಂತನ ಬೇಡಿದ್ರೆ ಭಗವಂತ ಪ್ರತ್ಯಕ್ಷ ಆಗನಂತೆ ಸತ್ಯಯುಗದಲ್ಲಿ. ಈಗ ಅಲ್ಲ. ಈಗ ನಾವು ನಮ್ಮ ಒಳ್ಳೆಯದಿದ್ದರೆ ಮಾತ್ರ ಭಗವಂತ ಆಶೀರ್ವಾದ, ಒಂದು ಪ್ರೀತಿ ನೆಲೆ ಕೊಡೋದು. ಹಾಗಾಗಿ ಯಾರಿಗೂ ಅನ್ಯಾಯ ಮಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ, ಯಾರು ನಮ್ಮದರಿಗೆ ದುರಾಚಾರ ಮಾಡಬೇಡಿ, ಯಾರು ನಂಬಿ ನಿಮ್ಮನ್ನು ಸಂಪೂರ್ಣವಾಗಿ ಜೀವನದಲ್ಲಿ ಒಂದು ಆಸರೆ ಕೊಟ್ಟಿರ್ತಾರೋ ಅವರಿಗೆ ಯಾವತ್ತೂ ಅನ್ಯಾಯ ಮಾಡಬೇಡಿ. ಭಗವಂತನ ನಂಬಿ ಭಗವಂತನ ಜ್ಞಾನ ಮಾಡಿ. ಹಾಗಾಗಿ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅಸ್ಸಾಮಲ್ಲಿ ಮಳೆ ಆದಂಥ ಪ್ರವಾಹಗಳು, ಒಂದೊಂದು ವಿಡಿಯೋ ತುಣುಕುಗಳು ಮನಸ್ಸಿಗೆ ನೋವು ಕೊಡುತ್ತೆ. ಇವತ್ತೇನೋ ಅಲ್ಲಿ ಆಗಿದೆ, ಅಕಸ್ಮಾತ್ ಅದೇ ಇಲ್ಲಾಗಿದ್ದರೆ ನಮ್ಮ ಪರಿಸ್ಥಿತಿ ಏನಿರೋದು. ಹಾಗಾಗಿ ಅವರಿಗೆ ಗಟ್ಟಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಅವರಿಗೆ ಆ ನೋವು ತಡೆಯೋ ಶಕ್ತಿ ಕೊಡಲಿ, ಆ ದುಃಖ ಭರಿಸುವ ಮನಸ್ಸು ಅಸ್ಸಾಂ ಜನತೆಗೆ ಕೊಡಲಿ. ಭಗವಂತ ಅವನ್ನ ದಯವಿಟ್ಟು ಕಾಪಾಡಲಿ ಅಂತ ವಿನಂತಿ ಮಾಡೋಣ. ಹಾಗಾಗಿ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಮೆರೆದವರೆಲ್ಲ ಮೂಲೆ ಸೇರಿ ಚಟ್ಟ ಕಟ್ಟಿದ್ರಣ್ಣ, ಮೆರೆದವರೆಲ್ಲ ಮೂಲೆ ಸೇರಿದ್ರಿ ಚಟ್ಟ ಕಟ್ತಾರಣ್ಣ. ಇನ್ನೊಬ್ರು ದುಡ್ಡು ತಿನ್ಬೇಡಣ್ಣ, ಇನ್ನೊಬ್ರಿಗೆ ಮೋಸ ಮಾಡಬೇಡಣ್ಣ. ಇನ್ನು ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಬಾಡಿಗೆ ಎಂಬುದು ದೇಹ ಎಂಬುದು ಬಾಡಿಗೆ ದೇಗುಲ. ಓನರ್ ಮೇಲಿರೋ ಭಗವಂತ ನಿಂದು ಮುಗೀತು, ನೀನು ಬಾಡಿಗೆ ಇನ್ನು ಕೊಡಲ್ಲ, ನೀನು ಮುಗಿಸಿ ಹೊರಡಬೇಕು ಅಂದಾಗ ಆ ದೇಹ ಮನೆ ಬಿಟ್ಟು ನಾವು ಹೊರಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವತ್ತೂ ಅಧರ್ಮದ ದಾರಿಲಿ ಹಿಡಿಬೇಡಿ, ನ್ಯಾಯ ರೀತಿ ಅನ್ನೋದನ್ನ ಬದುಕೋದು ಕಲೀರಿ ಅಂತ ಹೇಳ್ತಾ, ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಯಾವುದಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಪದ ಬಳಕೆಯಲ್ಲಿ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.